ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಮಂತ್ರಾಲಯದ ಹತ್ರ ಇರುವಂತಹ ಎಲ್ಲ ಪ್ಲೇಸಸ್ನು ಕವರ್ ಮಾಡ್ತಾ ಇದ್ದೀನಿ. ಆ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ. ಪಾರ್ಟ್ 1 ವಿಡಿಯೋದಲ್ಲಿ ಮಂತ್ರಾಲಯಕ್ಕೆ ಹೋಗಿರೋಂಥ ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ. ಪಾರ್ಟ್ 2 ವಿಡಿಯೋದಲ್ಲಿ ನಾನು ಮಂತ್ರಾಲಯದ ಹತ್ರ ಯಾವೆಲ್ಲ ಪ್ಲೇಸಸ್ ಇದೆ, ಯಾವೆಲ್ಲ ಪ್ಲೇಸಸ್ನ ಕವರ್ ಮಾಡಿದ್ವಿ ಅನ್ನೋ ವಿಡಿಯೋನ ಹಾಕ್ತಾ ಇದ್ದೀನಿ. ರಾಯರ ದರ್ಶನ ಮುಗಿಸ್ಕೊಂಡು ಊಟ ಮುಗಿಸ್ಕೊಂಡು ಮಧ್ಯಾಹ್ನ 2 ಗಂಟೆ ಹಂಗೆ ನಾವು ಮಠದ ಹತ್ರ ಬಂದ್ವಿ. ಮಠದ ಹತ್ರ ಬಂದಾಗ ತುಂಬಾ ಆಟೋಗಳು ನಿಂತಿರುತ್ತೆ. 150 ರುಪೀಸ್ ಕೊಟ್ರೆ ನಿಮಗೆ ಇರೋಂತಹ ಎಲ್ಲ ಪ್ಲೇಸಸ್, ಹತ್ರದಲ್ಲಿ ಇರೋಂತಹ ಎಲ್ಲ ಪ್ಲೇಸಸ್ನ ಕವರ್ ಮಾಡ್ತಾರೆ. ಒಬ್ಬರಿಗೆ 150 ರುಪೀಸ್ನ ಚಾರ್ಜ್ ಮಾಡ್ತಾರೆ. ನೀವು ಇಲ್ಲ ಇನ್ ಕೇಸ್ ನಮಗೆ ಸಪ್ರೇಟಾಗಿ ಆಟೋ ಬೇಕು ಅಂದರೆ 1200ನ ಕೊಟ್ಟು ಆಟೋ ತಗೋಬೇಕಾಗುತ್ತೆ. ಆಗ ಅವರು ನಿಮ್ಮನ್ನ ಸಪ್ರೇಟಾಗಿ ಆಟೋದಲ್ಲಿ ಕರ್ಕೊಂಡು ಹೋಗಿ ಬರ್ತಾರೆ. ಸೊ ನೀವು ಸೀಟ್ ವೈಸ್ ಅಂತ ಹೇಳಿದಾಗ ಸೊ ಎಲ್ಲರ ಜೊತೆನೂ ಕರ್ಕೊಂಡು ಹೋಗ್ತಾರೆ. 30 ಕಿಲೋಮೀಟರ್ ಒಳಗಡೆ ಇರುವಂತಹ ಎಲ್ಲ ಪ್ಲೇಸಸ್ನು ಇವರು ಕವರ್ ಮಾಡ್ತಾರೆ. ಫಸ್ಟ್ ನಮ್ಮನ್ನ ಕರ್ಕೊಂಡೋಗಿದ್ದು ಅಭಯಾಂಜನೇಯ ಟೆಂಪಲ್ಗೆ. ಅಭಯಾಂಜನೇಯ ಟೆಂಪಲ್ಗೆ ಹೋಗಿ ದರ್ಶನ ಮುಗಿಸ್ಕೊಂಡು ನೆಕ್ಸ್ಟ್ ನಾವು ಹೋಗಿದಂಥ ಟೆಂಪಲ್ ಬಂದು ಪಂಚಮುಖಿ ಆಂಜನೇಯ ಟೆಂಪಲ್ಗೆ ಕರ್ಕೊಂಡು ಹೋಗ್ತಾರೆ. ಇಲ್ಲಿಂದ ಸ್ವಲ್ಪ ದೂರದಲ್ಲಿ ನಮಗೆ ಪಂಚಮುಖಿ ಆಂಜನೇಯ ಟೆಂಪಲ್ ಇದೆ. ಸೊ ಅಲ್ಲಿಗೆ ನಮ್ಮನ್ನ ಕರ್ಕೊಂಡು ಹೋಗ್ತಾರೆ. ನಾವೀಗ ಪಂಚಮುಖಿ ಆಂಜನೇಯ ಟೆಂಪಲ್ಗೆ ಬಂದಿದ್ದೀವಿ. ಬಿಸಿಲಂತೂ ತುಂಬಾನೇ ಇತ್ತು. ಪಂಚಮುಖಿ ಆಂಜನೇಯ ಟೆಂಪಲ್ ಒಳಗಡೆ ಹೋಗ್ತಿದ್ದಾಗ ಕ್ಯೂ ಅಂತೂ ತುಂಬಾನೇ ಕ್ಯೂ ಇತ್ತು. ಗುರುವಾರ ಆಗಿರೋದ್ರಿಂದ ಸಿಕ್ಕಾಬಟ್ಟೆ ಜನ ಇತ್ತು. ಕೆಳಗಡೆ ಪಂಚಮುಖಿ ಆಂಜನೇಯ ಪಾದಗಳು ಇದೆ. ಸೊ ಅಲ್ಲಿ ಫಸ್ಟ್ ದರ್ಶನ ಮುಗಿಸ್ಕೊಂಡು ನಂತರ ಮೇಲೆ ದೇವ್ರ ದರ್ಶನ ಮಾಡ್ಕೊಂಡ್ ಬರ್ಬೇಕು. ಪಂಚಮುಖಿ ಆಂಜನೇಯ ಟೆಂಪಲ್ ಹತ್ರ ಇರುವಂತಹ ಗುಹೆಯಲ್ಲಿ ರಾಯರು 12 ವರ್ಷಗಳ ಕಾಲ ತಪಸ್ಸು ಮಾಡ್ತಾರೆ. ರಾಯರು 12 ವರ್ಷ ತಪಸ್ ಮಾಡಿದಕ್ಕೆ ಪಂಚಮುಖಿ ಆಂಜನೇಯ ರಾಯರಿಗೆ ಪ್ರತ್ಯಕ್ಷ ಆಗುತ್ತೆ ಅಂತ ಹೇಳ್ಬಿಟ್ಟು ಪ್ರತೀತಿ ಇದೆ. ಸ್ಟಾರ್ಟಿಂಗ್ ಅಲ್ಲೇ ನಮಗೆ ಪಂಚಮುಖಿ ಆಂಜನೇಯದ್ದು ಪಾದಗಳನ್ನ ಇಟ್ಟಿದ್ದಾರೆ. ಸೊ ಎಲ್ಲರೂ ನೋಡ್ತಾ ಇದ್ದಾರೆ ಪಾದಗಳು ಎಷ್ಟು ದೊಡ್ಡದಾಗಿದೆ ಅಂತ ಹೇಳ್ಬಿಟ್ಟು ನೋಡ್ತಾ ಇದ್ರು. ಸೊ ನಾವು ಇಲ್ಲಿ ಪಂಚಮುಖಿ ಆಂಜನೇಯ ಟೆಂಪಲ್ ಅಲ್ಲಿ ದರ್ಶನ ಮುಗಿಸ್ಕೊಂಡು ಅಲ್ಲಿಂದ ಒಂದು 100 ಕಿಲೋಮೀಟರ್ ದೂರದಲ್ಲೇ ನಮಗೆ ಲಕ್ಷ್ಮೀ ದೇವಿ ಟೆಂಪಲ್ ಇದೆ. ಸೊ ಅಲ್ಲಿಗೆ ಹೋಗ್ತಾ ಇದೀವಿ. ಇಲ್ಲಿ ನೋಡ್ಬೋದು ಕಲ್ಲುಗಳೆಲ್ಲ ಎಷ್ಟೆಷ್ಟು ದೊಡ್ಡದಾಗಿದೆ ಅಂತ ಹೇಳ್ಬಿಟ್ಟು. ಸಿಕ್ಕಾಬಟ್ಟೆ ಬಿಸಿಲಿತ್ತು. ಆಂಜನೇಯ ಟೆಂಪಲ್ ಇಂದ ಒಂದು 100 ಮೀಟರ್ ಅಷ್ಟು ದೂರದಲ್ಲಿ ನಾವು ನಡ್ಕೊಂಡು ಹೋಗಬೇಕು. ನಡ್ಕೊಂಡು ಹೋದ್ರೆ ನಮಗೆ ಲಕ್ಷ್ಮೀ ದೇವಿ ಟೆಂಪಲ್ ಸಿಗುತ್ತೆ. ಸೊ ನಾವೀಗ ಲಕ್ಷ್ಮೀ ದೇವಿ ಟೆಂಪಲ್ ಹತ್ರ ಹೋಗ್ತಾ ಇದೀವಿ. ಅದು ಕೂಡ ನಮಗೆ ಗುಹೆಯಲ್ಲಿ ಟೆಂಪಲ್ನ ಮಾಡಿದ್ದಾರೆ. ಸೊ ಟೆಂಪಲ್ ಗುಹೆಯಲ್ಲೇ ಇದೆ. ಒಳಗಡೆ ಎಲ್ಲ ಕ್ಯಾಮ್ರಾನ ಅಲೋ ಮಾಡೋದಿಲ್ಲ. ಸೊ ಹಾಗಾಗಿ ನಾನು ಒಳಗಡೆ ಏನು ವಿಡಿಯೋನ ಶೂಟ್ ಮಾಡ್ಕೊಳ್ಳಿಲ್ಲ. ಸೊ ಸ್ಲಿಪ್ಪರ್ನ ಬಿಟ್ಬಿಟ್ಟು ಇಲ್ಲಿ ಒಳಗಡೆ ಹೋಗ್ತಾ ಇದೀವಿ. ಸ್ವಲ್ಪ ಸ್ಟೆಪ್ಸ್ನ ಹತ್ಕೊಂಡು ಒಳಗಡೆ ಹೋದ್ರೆ ಲಕ್ಷ್ಮೀ ದೇವಿ ಟೆಂಪಲ್ ಇದೆ. ರಾಕ್ ಫಾರ್ಮೇಷನ್ ಅಲ್ಲಿ ಲಕ್ಷ್ಮೀ ದೇವಿ ಟೆಂಪಲ್ ಇದೆ ಅಂತ ಅನ್ನಿಸ್ತು. ಸೊ ಅಲ್ಲಿ ಹೋಗಿ ನಾವು ದರ್ಶನ ಮುಗಿಸ್ಕೊಂಡ್ವಿ. ಅಲ್ಲಿ ದರ್ಶನ ಮುಗಿದ್ಮೇಲೆ ನಂತರ ಅವರು ಅಲ್ಲಿನ ಸ್ಟೋರಿ ಕೂಡ ಹೇಳ್ತಾರೆ. ಸೊ ಸ್ಟೋರಿನ ಕೇಳ್ಕೊಂಡು ಬನ್ನಿ, ಹಾಗೆ ಬರಬೇಡಿ. ಅಲ್ಲಿ ಏನೆಲ್ಲ ಸ್ಟೋರಿ ನಡೆದಿತ್ತೋ ಆ ಸ್ಟೋರಿನ ಅವರು ಹೇಳ್ತಾರೆ. ಲಕ್ಷ್ಮೀ ದೇವಿ ಟೆಂಪಲ್ ದರ್ಶನ ಮುಗಿಸ್ಕೊಂಡು ನಂತರ ನಮ್ಮನ್ನ ಕರ್ಕೊಂಡು ಹೋಗಿದ್ದು ಅಲ್ಲಿಂದ ರಾಯರ ಶಿಷ್ಯರಾದಂತಹ ಅಪ್ಪಣ್ಣ ಆಚಾರ್ ಅವರ ಮನೆಗೆ ಹೋದ್ವಿ. ರಾಯರು ಅಪ್ಪಣ್ಣ ಆಚಾರ್ ಅವರ ಮನೆಯಲ್ಲಿ ವಿಶ್ರಾಂತಿಯನ್ನ ಪಡಿತಾ ಇದ್ರು. ಸೊ ನಾವು ಅಪ್ಪಣ್ಣ ಆಚಾರ್ ಅವರ ಮನೆಗೆ ಬಂದಿದ್ದೀವಿ. ಜನ ಅಂತೂ ತುಂಬಾನೇ ಜನ ಇತ್ತು. ಇಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ಹೋಗ್ತಾನೆ ಕಾಣಿಸ್ತಾ ಇದೆ ನಮಗೆ ರಾಯರು ವಿಶ್ರಾಂತಿ ಪಡಿತಾ ಇದ್ದ ಸ್ಥಳ ಅಂತ ಹೇಳ್ಬಿಟ್ಟು ಕೂಡ ಬರ್ದಿದ್ದಾರೆ. ಒಳಗಡೆ ಹೋಗ್ತಿದ್ದಂಗೆ ಒಂದು ನಾಗ ದೇವತೆ ನಾಗ ಪೂಜೆನ ಮಾಡ್ತಾ ಇದ್ದಾರೆ. ಇಲ್ಲಿ ನಾಗ ದೋಷ ಏನಾದ್ರೂ ಇದ್ರೆ ಕಾಯಿನ ನಾಗ ಸರ್ಪಕ್ಕೆ ಅರ್ಪಿಸಿದ್ರೆ ಅಲ್ಲಿ ಏನು ಮೂರ್ತಿ ಇರುತ್ತೋ ಆ ಮೂರ್ತಿಗೆ ಸೊ ನಾವು ಕಾಯಿನ ಸಂಕಲ್ಪ ಮಾಡ್ಕೊಂಡು ಅರ್ಪಿಸಿದ್ರೆ ನಮ್ಮ ನಾಗದೋಷ ಕಡಿಮೆ ಆಗುತ್ತೆ ಅಂತ ಹೇಳ್ತಾ ಇದ್ರು. ಇಲ್ಲಿನ ಪ್ರಕಾರ ಇಲ್ಲಿ ಏನು ರಾಯರು ವಿಶ್ರಾಂತಿ ಪಡಿತಾ ಇದ್ರು ಈ ಪ್ಲೇಸ್ ನಲ್ಲಿ ಹಾಲ್ನ ಇಟ್ರೆ ನಾಗ ಸರ್ಪ ಬಂದು ಹಾಲ್ನ ಕುಡ್ದೋಗ್ತಿತ್ತು ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ರು. ನಾವು ಅಪ್ಪಣ್ಣ ಆಚಾರ್ ಅವರ ಮನೆಯನ್ನ ನೋಡ್ಕೊಂಡು ಅಲ್ಲಿಂದ ನಾವು ಏಕಶಿಲಾ ಬೃಂದಾವನ ನೋಡೋದಕ್ಕೆ ಅಂತ ಹೇಳ್ಬಿಟ್ಟು ಹೋದ್ವಿ. ಬಿಚ್ಚಾಲೆ ಅಲ್ಲೇ ಅಪ್ಪಣ್ಣ ಆಚಾರ್ ಅವರ ಮನೆನೂ ಇದೆ, ಹಾಗೆ ಏಕಶಿಲಾ ಬೃಂದಾವನನೂ ಇದೆ. ತುಂಗಭದ್ರಾ ನದಿ ಪಕ್ಕದಲ್ಲಿ 400 ವರ್ಷಗಳ ಹಿಂದೆ ರಾಯರು ಇಲ್ಲಿ ಬಂದು ತಪಸ್ಸು ಮಾಡ್ತಾ ಇದ್ದಂತಹ ಜಾಗ ಇದು. ರಾಯರು ಈ ಜಾಗದಲ್ಲಿ ಹೋಮ ಹವನಗಳು ತಪಸ್ನ ಮಾಡ್ತಿದ್ದಂತಹ ಜಾಗ. ಇಲ್ಲಿ ಮೂಲ ಮಂತ್ರ ಆದ ಪೂಜಾಯ ರಾಘವೇಂದ್ರಾಯ ಸತ್ಯಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ ಅನ್ನುವಂತಹ ಮಂತ್ರ ಕೂಡ ಇಲ್ಲಿಂದನೇ ಹುಟ್ಟಿದ್ದು ಅಂತ ಹೇಳ್ಬಿಟ್ಟು ಹೇಳ್ತಾರೆ. ರಾಯರು ಬೃಂದಾವನ ಪ್ರವೇಶ ಮಾಡೋದಕ್ಕಿಂತ ಮುಂಚೆ ಅಪ್ಪಣ್ಣ ಆಚಾರ್ ಅವರು ರಾಯರನ್ನ ತಡೆಯೋದಕ್ಕೆ ತುಂಬಾನೇ ಪ್ರಯತ್ನ ಮಾಡ್ತಾರೆ. ಸೊ ರಾಯರು ನಾವು ಮಂತ್ರಾಲಯಕ್ಕೆ ಹೋಗಿ ಬೃಂದಾವನ ಪ್ರವೇಶ ಮಾಡುವಾಗ ಇಲ್ಲಿ ತುಂಗಭದ್ರಾ ನದಿನೇ ಅವರಿಗೆ ದಾರಿ ಮಾಡಿ ಕೊಡುತ್ತೆ. ಸೊ ಅಪ್ಪಣ್ಣ ಆಚಾರ್ ಅವರು ಎಷ್ಟೇ ತಡೆಯೋದಕ್ಕೆ ಪ್ರಯತ್ನ ಪಟ್ಟರು ಕೂಡ ಮಂತ್ರಾಲಯದಲ್ಲಿ ಹೋಗ್ಬಿಟ್ಟು ಬೃಂದಾವನನ ರಾಯರು ಪ್ರವೇಶ ಮಾಡ್ತಾರೆ. ಸೊ ಆಗ ಅಪ್ಪಣ್ಣ ಆಚಾರ್ ಅವರು ಅಳ್ತಾ ಕೂತಿರುವಾಗ
ರಾಯರು ಅವ್ರಿಗೆ ಒಂದು ಅದೃಶ್ಯವಾಣಿನ ಕೊಡ್ತಾರೆ. ಏನಂದರೆ ಅವರು ತಪಸ್ಸು ಮಾಡಿದಂಥ ಜಾಗದಲ್ಲಿ ಒಂದು ಏಕಶಿಲಾ ಬೃಂದಾವನನ ನಿರ್ಮಿಸಬೇಕು ಅಂತ ಹೇಳಿಬಿಟ್ಟು. ಸೊ ಅವರ ಮಾತಿನಂತೆ ಇಲ್ಲಿ ಏಕಶಿಲಾ ಬೃಂದಾವನನ ಅಪ್ಪಣ್ಣ ಆಚಾರ್ಯ ಅವರು ಕಟ್ತಾರೆ. ಅರಳಿ ಮರದ ಕೆಳಗಡೆ ರಾಯರು ತಪಸ್ಸನ್ನ ಮಾಡ್ತಾ ಇದ್ರು. ಅಲ್ಲಿ ಬರ್ದಿದ್ದಾರೆ ರಾಯರು ತಪಸ್ಸು ಮಾಡ್ತಿದ್ದಂತಹ ಜಾಗ ಅಂತ ಹೇಳ್ಬಿಟ್ಟು, ಜಪದ ಕಟ್ಟೆ ಅಂತ ಹೇಳ್ಬಿಟ್ಟು ಬರ್ದಿದ್ದಾರೆ. ಸೊ ಅರಳಿ ಮರದ ಕೆಳಗಡೆ ಏನು ರಾಯರು ತಪಸ್ ಮಾಡ್ತಿದ್ರು ಅಲ್ಲಿ ಸಗಣಿಯಿಂದ ಎಲ್ಲ ಸಾರಿಸ್ಬಿಟ್ಟಿಟ್ಟಿದ್ದಾರೆ. ಈಗಲೂ ಕೂಡ ಅಲ್ಲಿ ನಂದಾದೀಪ ಕಾಣುತ್ತೆ. ನಂದಾದೀಪದ ಮೂಲಕ ರಾಯರು ಇಲ್ಲಿಗೆ ಬರ್ತಾರೆ ಅಂತ ಹೇಳ್ತಾರೆ. ಸೊ ಅಲ್ಲಿ ಏಕಶಿಲಾ ಬೃಂದಾವನ ದರ್ಶನ ಮುಗಿಸ್ಕೊಂಡು ನಂತರ ಅಲ್ಲಿ ಅವರು ಅಲ್ಲಿನ ಹಿಸ್ಟ್ರಿ ಕೂಡ ಹೇಳ್ತಾರೆ. ಅಲ್ಲಿ ಹಿಸ್ಟ್ರಿನ ಕೇಳ್ಕೊಂಡು ಬಿಚ್ಚಾಲಮ್ಮನ ದೇವಸ್ಥಾನಕ್ಕೆ ಹೋದ್ವಿ. ಬಿಚ್ಚಾಲಮ್ಮ ದೇವಿಯ ದರ್ಶನ ಮುಗಿಸ್ಕೊಂಡು ರಿಟರ್ನ್ ನಮಗೆ ಮಂತ್ರಾಲಯಕ್ಕೆ ಕರ್ಕೊಂಡು ಬಂದು ಬಿಡ್ತಾರೆ. ಸೊ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋಂಥ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಬೆಲ್ ಬಟನ್ನ ಕ್ಲಿಕ್ ಮಾಡೋದ್ರಿಂದ ನನ್ನ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.